ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್ಸ್. ಸೊ ಇವತ್ತು ಕೂಡ ಎರಡು ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ಅಂತಂದು ತೋರಿಸ್ತಾ ಇದ್ದೀನಿ. ಕಡಿಮೆ ಟೈಮ್ನಲ್ಲಿ ಕಡಿಮೆ ದಾರದಲ್ಲಿ ಹಾಕುವಂಥ ಎರಡು ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡೋ. ಒಂದು ಸೀರೆ ಬಂದು ಈ ರೀತಿ ಆಗಿದೆ. ಸೊ ಸ್ಯಾರಿ ಫುಲ್ಲು ಸಿಲ್ವರ್ ಇದೆ. ಸೊ ಇದು ಬಂದು ಫ್ಲವರ್ ಬಂದು ಸ್ವಲ್ಪ ಗ್ರೀನಲ್ಲಿದೆ. ಸೊ ಇದಕ್ಕೆ ಗ್ರೀನ್ ಕಲರ್ ದಾರ ತೊಗೊಂಡು ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಿಲ್ವರ್ ಕಲರು ಬೀಡ್ಸ್ ತೊಗೊಂಡಿದ್ದೀನಿ ಈ ಒಂದು ಸೀರೆಗೆ. ಸೊ ಎರಡನೇ ಸೀರೆ ಬಂದು ಈ ರೀತಿಯಾಗಿ ಬ್ಲ್ಯಾಕ್, ಸ್ವಲ್ಪ ಡಾರ್ಕ್ ಗ್ರೇ ಹಾಗೆ ರೆಡ್ ಕಾಂಬಿನೇಷನಲ್ಲಿ ಇದೆ. ಇದಕ್ಕೂ ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಕಡಿಮೆ ದಾರದಲ್ಲಿ ಕಡಿಮೆ ಮಣಿಯಲ್ಲಿ ಕಡಿಮೆ ಟೈಮ್ನಲ್ಲಿ ಹಾಕುವಂಥ ಎರಡು ರೀತಿ ಕುಚ್ಚು ಡಿಸೈನ್ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕ್ಬೋದು, ಬೇಗ ಕೂಡ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ನಾನು ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10, 11 ಹಾಗೆ 8 ಕೂಡ ನಡೆಯುತ್ತೆ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕ್ನ ಹಾಕೋಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಮಾತು. ಸೊ ಕಾಮೆಂಟಲ್ಲಿ ಕೇಳಿದ್ರು, ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾವು ಬಿಗಿನರ್ಸು ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾವು ಹೇಗೆ ಪ್ರೈಸ್ ತೊಗೊಳ್ಳೋದು, ನಾವು ಹೇಗೆ ರೇಟ್ ತೊಗೊಳ್ಳೋದು ಅಂತ ಕೇಳಿದ್ರಿ. ಸೊ ಆ ಕಾಮೆಂಟಲ್ಲಿ ಉತ್ತರ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ. ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ ಹಾಕೋದವ್ರಿಗೆ, ಸೊ ಸ್ಟಾರ್ಟಿಂಗ್ ನೀವು ಕುಚ್ಚುಗಳನ್ನ ಹಾಕ್ತಾ ಇದ್ದೀರಿ ಅಂದರೆ ನಿಮಗೆ ಸೀರೆ ಬರ್ತಾ ಇದೆ ಅಂದರೆ ಸೊ ಅಷ್ಟೇ ಸಾಕು. ಜಾಸ್ತಿ ದುಡ್ಡು ಬರಬೇಕು ಅಂತ ಆಲೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಡಿ. ಏಕಪ್ಪ ಅಂದರೆ ಇದು ನನ್ನ ಸ್ವಂತ ಅನುಭವದಿಂದ ಹೇಳಿರುವಂಥ ಮಾತು. ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹಾಕಬೇಕಾದ್ರೆ ಸೊ ಒಂದಿನದಲ್ಲಿ ಒಂದು ಸೀರೆ ಹಾಕ್ತಾಯಿದ್ದೆ, ಆಮೇಲೆ 2, ಆಮೇಲೆ 3 ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ನನ್ನದು ಸೀರೆಗಳು ಹಾಕೋದು ಬೇಗ ಆಯ್ತೆ ಹೊರತಾಗಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಒಂದಿನದಲ್ಲಿ 4 ಮುಗಿಸಿಲ್ಲ, 3 ಮುಗಿಸಿಲ್ಲ, 2 ಸೀರೆ ಮುಗಿಸಿಲ್ಲ. ಒಂದೊಂದು ಸತಿ ಒಂದೇ ಮುಗಿಸಿದ್ದೀನಿ. ಯಾಕಂದರೆ ನಾವು ಹೌಸ್ ವೈಫು, ಮನೇಲಿ ಕೆಲಸ ಇರುತ್ತೆ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಫ್ರೀ ಟೈಮ್ನಲ್ಲಿ ಈ ಒಂದು ಕೆಲಸನ ನಾನು ಹಚ್ಕೊಂಡಿದ್ದೆ. ಸೊ ಹಂಗಾಗಿ ನನಗೂ ಕೂಡ ಫಾಸ್ಟಲ್ಲಿ ಆಗ್ತಾ ಇರಲಿಲ್ಲ. ಸೊ ಈಗ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಸೊ ಫಾಸ್ಟಲ್ಲಿ ಆಗಿದೆ. ಸೊ ನನಗೂ ಕೂಡ ಸ್ವಲ್ಪ ಕೆಲವೊಂದು ಐಡಿಯಾ ಬಂದಿರುತ್ತೆ, ಯಾವ ಥರ ಡಿಸೈನ್ ಬೇಗ ಆಗುತ್ತೆ ಅನ್ನೋದು ನಮಗೆ ಐಡಿಯಾ ಇರುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಫಾಸ್ಟಲ್ಲಿ ಹಾಕ್ತೀವಿ ಕೆಲವೊಂದು ಡಿಸೈನ್ನ. ಸೊ ಎಲ್ಲವೂ ಫಾಸ್ಟಾಗಿ ಆಗುತ್ತೆ ಅಂತಲ್ಲ. ಸೊ ನಾವು ಇಷ್ಟು ಫಾಸ್ಟ್ ಹಾಕೋರು ಕೂಡ ಕೆಲವೊಂದು ಸತಿ ಒಂದೇ ಹಾಕಿ ಸಾಕು ಮಾಡ್ತೀವಿ. ಯಾಕಂದರೆ ಕೆಲಸ ಮನೇಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಕೆಲಸ ಮಾಡಬೇಕು ಅಂದರೆ ಯಾವುದಾದ್ರೂ ಸುಸ್ತು ಅನ್ನೋದು ಇರುತ್ತೆ. ಸೊ ಆ ರೀತಿಯಲ್ಲಿ ಕೂಡ ಒಂದು ರೀತಿ ಯೋಚನೆ ಮಾಡಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ ನಾವು. ಸೊ ಫಸ್ಟು ನೋಡಿ, 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ನೀಡಲ್ನ ಪಲ್ಲುಗೆ ಹಾಕಿ ದಾರನ ತೊಗೊಂಡು ಫಸ್ಟ್ ಇದನ್ನು ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. ಸೊ ತುಂಬ ಸಿಂಪಲ್ ಡಿಸೈನು, ನೀವು ಆರಾಮಾಗಿ ಹಾಕ್ಕೊಳ್ಳಿ, ಸ್ವಲ್ಪ ದಾರದಲ್ಲೇ ಮುಗಿದು ಹೋಗುವಂಥದ್ದು. ಸೊ ಬಿಗಿನರ್ಸಿಗೆ ಬೇಗ ಆಗುತ್ತೆ ಅಂತ ಹೇಳಲ್ಲ, ಯಾಕಂದರೆ ನೀವು ಇನ್ನೂ ಸ್ಟಾರ್ಟಿಂಗ್ ಕಲಿಯೋರು ಇರ್ತೀರಲ್ವ. ಸೊ ಒಂದೊಂದು ಸತಿ ಫಾಸ್ಟ್ ಕೂಡ ಆಗೋಲ್ಲ, ತೆಗೆಯೋದ್ರಲ್ಲಿ ಲೇಟ್ ಆಗುತ್ತೆ. ಸೊ ಹಂಗಾಗಿ ನೀವು ಪ್ರೈಸು ಜಾಸ್ತಿ ತೊಗೋಬೇಕು ಅಂತ ಆಲೋಚನೆ ಮಾಡಬೇಡಿ. ಫಸ್ಟು ನೀವೇನು ಪ್ರೈಸ್ ಹೇಳಿರ್ತೀರಲ್ಲ ಅದೇ ಪ್ರೈಸಲ್ಲೇ ಹಾಕ್ಕೊಡಿ ಅವ್ರಿಗೆ. ಸೊ ನೀವು ಫಾಸ್ಟಲ್ಲಿ ಹಾಕೋದು, ಸ್ಲೋ ಹಾಕೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಜಾಸ್ತಿ ಪ್ರೈಸ್ ತೊಗೋಬೇಕಂದ್ರೆ ಮತ್ತು ನೆಕ್ಸ್ಟ್ ಕಸ್ಟಮರ್ ಬಂದು ನಿಮಗೆ ಸ್ಯಾರೀಸು ಕೊಡೋಲ್ಲ. ಸೊ ಹಂಗಾಗಿ ನಾನು ಹೇಳ್ತೀನಿ, ಸೊ ನಿಮಗೆ ನೋಡ್ಕೊಳ್ಳಿ, ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ತೊಗೊಳ್ಳಿ. ಸೊ ಟೈಮ್ ಮೇಲೆ ತೊಗೊಳ್ಳಿ ಅಂತ ಯಾಕೆ ಹೇಳ್ತೀವಂದರೆ, ಸೊ ನಾವು 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದೊಂದು ಡಿಸೈನು, 2 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದೊಂದು ಸತೆ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಡಿಸೈನ್ ಮೇಲೆ ಅಲ್ಲ, ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸಿಂಪಲ್ ಡಿಸೈನ್ ಬೇಗ ಆಗುತ್ತೆ, ಸ್ವಲ್ಪ ಲೇಟಾಗಿರೋ ಟೈಮ್ ಹಿಡಿಯುತ್ತೆ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಆಗುತ್ತೆ ಹೊರತಾಗಿ ಸೊ ಫಾಸ್ಟಲ್ಲೇ ಆದರೆ ಮಾತ್ರ ಜಾಸ್ತಿ ರೇಟು, ಲೇಟ್ ಆದರೆ ಕಡಿಮೆ ರೇಟು ಅವೆಲ್ಲ ಇಲ್ಲ. ಸೊ ಅದು ಕೂಡ ನಮ್ಮ ಮೇಲೆ ಡಿಪೆಂಡ್ ಐತಿ. ಇನ್ನೊಂದು ಸತಿ ಹೇಳ್ತೀನಿ. ಸೊ ಫಸ್ಟ್ ನೋಡಿ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈ ರೀತಿ ಒಂದು ಪಿಕೌಟ್ ಮಾಡಿದ್ಮೇಲೆ ಒಂದು ಬೀಡ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಪಲ್ಲುಗೇನೆ ಮತ್ತು ಒಂದು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ವಿಡಿಯೋ ನೋಡ್ಕೊಳ್ಳಿ, ಹಾಗೆ ನಾನು ಆನ್ಸರ್ ಕೂಡ ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ನೀವು ಹಾಕೋದಾದರೆ ಸೊ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಷ್ಟಪಡಿ, ಆಮೇಲೆ ಹೋಗ್ತಾ ನಿಮಗೆ ಆರಾಮಾಗಿ ಸ್ಯಾರೀಸ್ ಬರುತ್ತೆ. ಸೊ ನಿಜ ಟೆನ್ಷನ್ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಅವರೆಲ್ಲ ಫಾಸ್ಟಲ್ಲಿ ಹಾಕ್ತಾರೆ, ದುಡ್ಡು ಜಾಸ್ತಿ ಬರುತ್ತೆ, ನಾವು ಒಂದಿನದಲ್ಲಿ ಒಂದೇ ಸೀರೆ ಮುಗಿಸ್ತೀವಿ, ನಮಗೆ ಅಮೌಂಟ್ ಬರ್ತಾ ಇಲ್ಲ ಅಂತ. ಸೊ ನೀವೆಷ್ಟು ಶ್ರಮಪಟ್ಟು ವರ್ಕ್ ಮಾಡಿ ಒಂದು ಸಕ್ಸಸ್ ಕಾಣಿಸ್ತೀರೋ, ಇವತ್ತು ಏನು ನೀವು ಕಡಿಮೆ ಪ್ರೈಸಲ್ಲಿ ತೊಗೊಂಡು ಕಡಿಮೆ ಅಮೌಂಟ್ ತೊಗೊಂಡು ಜಾಸ್ತಿ ವಸ್ತು ಕಷ್ಟಪಟ್ಟು ದುಡ್ದಿರೋದು, ಸೊ ನೆಕ್ಸ್ಟ್ ನೀವು ಬರುವಂಥ ದಿನಗಳಲ್ಲಿ ಒಳ್ಳೆ ವರ್ಕರ್ ಆಗ್ಬೋದು,
ಪ್ರಾಕ್ಟೀಸ್ ಆಗಿರ್ಬೋದು, ಮತ್ತು ರೆಗ್ಯುಲರ್ ಆಗಿ ಕಸ್ಟಮರ್ ಕೂಡ ನಿಮ್ಗೆ ಆಗ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಬೋದು. ಸೊ ಇಲ್ಲಿ ನೀವು ಕಷ್ಟಪಟ್ಟು ಹಾಕಿರುವಂಥ ರೇಟು ದುಡ್ಡು ಮುಂದೆ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ನಂದು ಕೂಡ ಹಂಗೆ ಆಗಿರೋದು. ಸೊ ಇವಾಗ ನನಗೆಲ್ಲ ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಸೊ ಆರಾಮಾಗಿ ಸ್ಯಾರೀಸ್ ಬರುತ್ತೆ. ಸೊ ಆರಾಮಾಗಿ ಒಂದಿನದಲ್ಲಿ 2-3 ಸೊ ನಾನು ಹೇಳಿದ್ನಲ್ಲ, ಮನೆ ಕೆಲಸ ಇರುತ್ತೆ, ಅವೆಲ್ಲ ಮುಗಿಸ್ಕೊಂಡು ನಾವು ಕೆಲಸ ಮಾಡ್ತಾಯಿರ್ತೀವಿ ಗೃಹಿಣಿಯರು. ಸೊ ಹಂಗಾಗಿ ಒಂದೇ ದಿನದಲ್ಲಿ ಇಷ್ಟೇ ಸೀರೆಗಳು ಹಾಕಿ ಇಷ್ಟೇ ದುಡ್ತೀನಿ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ನಮ್ಮ ಟೈಮ್ ನೋಡಿಕೊಂಡು ವರ್ಕ್ ಅನ್ನೋದು ಮಾಡ್ಕೋಬೇಕು. ಹಾಗೆ ನಮ್ಮ ಹೆಲ್ತ್ ಕೂಡ ಮುಖ್ಯ. ಸೊ ಹಂಗಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಆದಷ್ಟು ದುಡ್ಡು ಅಂತ ದುಡ್ಡಿಂದೇ ಹೋಗೋದು ಬೇಡ. ಸೊ ಸ್ಟಾರ್ಟಿಂಗ್ ಹಾಕೋರು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ತೊಗೊಳ್ಳಿ. ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತಲ್ಲ, ಫಸ್ಟು ನೀವು ವರ್ಕನ್ನ ಮುಗಿಸಿ ಕಂಪ್ಲೀಟ್ ಮಾಡಿ ಕೊಡೋದನ್ನು ಗಮನ ಕೊಡಿ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಸೊ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸೊ ನಾನೇನಾದರೂ ಹೇಳಿದ್ದು ಕರೆಕ್ಟ್ ಇದೆ, ಇಷ್ಟ ಆಯಿತು ಅನ್ನಂಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ. ಸೊ ಬನ್ನಿ ಡಿಸೈನ ಯಾವ ರೀತಿ ಹಾಕಿದ್ದೀನಿ ಅಂತ ಫಸ್ಟು ಹೇಳೋಣ. ಸೊ ಇಲ್ಲಿ ನೋಡಿ, ನಾನು 2 ಸತಿ ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಲ್ಲುಗೇನೆ ಲಾಕ್ ಮಾಡಿ ಇದನ್ನು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಈ ರೀತಿ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇಲ್ಲಿ ನಾನು ಕುಚ್ಚಿಗೆ ಚೈನ್ಸ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಕುಚ್ಚು ಬೇಡ ಅಂದರೆ ಇದೇ ರೀತಿ ಬಾರ್ಡರ್ ಥರನೂ ಕೂಡ ನೀವು ಹಾಕೋಬೋದು. ಜಸ್ಟ್ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 3 ಚೈನ್ ಹಾಕಿ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕನ್ನು ಮಾಡ್ಕೊಂಡು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಪಕ್ಕದಲ್ಲೇ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಆಮೇಲೆ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕ್ಕೊಂಡ್ಬಿಟ್ಟು ಈ 2 ಡಬಲ್ ಕ್ರೋಶೆ ಏನಿದೆಯಲ್ಲ ಇದ್ರ ಒಳಗಡೆ ನೀಡಲ್ನ ಹಾಕಿ ಸೊ ಈ ರೀತಿ ಪಿಕಾಟ್ ಅನ್ನೋದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸಿಲ್ವರ್ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನಿಮಗೆ ಕುಚ್ಚು ಬೇಕಿದ್ದರೆ ಹಾಕ್ಕೊಳ್ಳಿ ಈ ಡಿಸೈನ್ಗೆ, ಇಲ್ಲಾಂದರೆ ಬಾರ್ಡರ್ ಥರನೂ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ತುಂಬ ಸಿಂಪಲ್, ಹಾಗೆ ಹಾಕೋದು ತುಂಬ ಈಸಿ. ಬಟ್ ಬಿಗ್ನರ್ಸಿಗೆ ಕೂಡ ತುಂಬ ಈಸಿ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಜಸ್ಟ್ 2 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ, 3 ಚೈನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಏನು 2 ಡಬಲ್ ಕ್ರೋಶೆ ಏನಿದೆಯಲ್ವ, ಈ ಮಧ್ಯದಲ್ಲಿ ಬೀಡ್ಸಲ್ಲಿ ಏನಿದೆ ಅದರೊಳಗಡೆ ನೀಡಲ್ನ ಹಾಕಿ ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡೋದು, ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋದು. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನ್ ಇದು. ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗ್ಬಿಟ್ಟು ಸೊ 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಫೈನಲ್ ಆಗಿ ಲುಕ್ ಅನ್ನೋದು ಚೇಂಜ್ ಮುಗಿದೋಗುತ್ತೆ. ಸೊ ಈ ಥರ ಬರುತ್ತೆ ಡಿಸೈನು. ಸೊ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ, ಮತ್ತೆ ಲಾಕ್. ಸೊ ನಾನು ಗ್ಯಾಪ್ ಬಂದು 4 ಬೀಡ್ಸ್ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ನೋಡಿ, ನಿಮಗೆ ಹತ್ರ ದೂರ ನೋಡ್ಕೊಂಡ್ಬಿಟ್ಟು ಗ್ಯಾಪ್ ಕೊಟ್ಟು ಈ ಡಿಸೈನ್ನ ನೀವು ಟ್ರೈ ಮಾಡಿ. ಈ ರೀತಿಯಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ಇದು ಸ್ಯಾರಿ ಫುಲ್ ಹಾಕ್ಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ ತುಂಬ ಸಿಂಪಲ್ಲಾಗಿ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಸ್ಯಾರಿಯಲ್ಲಿ ಅಂತ ಸಿಲ್ವರ್ ಕಲರ್ಲೆ ಹಾಗೆ ವರ್ಕ್ ಏನು ಮಾಡಿದ್ದೀನಿ ಆ ಒಂದು ಕಲರ್ಲೆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಯಾಕಂದರೆ ಈ ಕಲರ್ಲೆ ಎಕ್ಸಾಕ್ಟ್ ಆಗಿ ನನಗೆ ಥ್ರೆಡ್ ಸಿಕ್ಕಿದ್ರಿಲ್ಲ, ಹಾಗಾಗಿ ಈ ಥರ ಒಂದು ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಸೊ ಇದ್ರದ್ದು ನೀವು ಪ್ರೈಸ್ ತೊಗೊಳ್ಳೋದಾದರೆ ಒಂದು 300ಇಂದ 350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಇದಾಗಿದೆ ನಮ್ಮ 1ನೇ ಡಿಸೈನು. ಸೊ 2ನೇ ಡಿಸೈನ್ ನೋಡೋಣ ಯಾವ ರೀತಿ ಹಾಕೋದು ಅಂತ. ಇದು ನನ್ನ 2ನೇ ಸೀರೆ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಬಂದು ಈ ರೀತಿಯಾಗಿ ಕಲರ್ ಕಾಂಬಿನೇಷನ್ ಇದೆ. ಸೊ ಇದಕ್ಕೆ ದಾರ ಬಂದು ನಾನು ಸ್ಯಾರಿ ಬಾಡಿ ಕಲರ್ ದಾರಾನ 8 ಎಳೆ ದಾರಾನ ತೊಗೊಂಡಿದ್ದೀನಿ. ಆ ಡಿಸೈನ್ಗೂ ಕೂಡ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸ್ಮಾಲ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಥಿಕ್ನೆಸ್ಗೋಸ್ಕರ 8 ಎಳೆ ದಾರ ತೊಗೊಂಡಿದ್ದೀನಿ. ಸೊ ನೀವು 6 ಎಳೆ ಮಾಡಿ ತೊಗೊಳಂಗಿದ್ರೆ ತೊಗೊಳ್ಬೋದು. ಸೊ ಇಲ್ಲಿ ಕೂಡ ನಾನು 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕ್ಕೊಂಬಿಟ್ಟು ಈಗ ಚೈನ್ಸನ್ನ ಹಾಕ್ಕೊಳ್ಳೋಣ. 1 2 3 4. ಸೊ 4 ಚೈನ್ ಹಾಕ್ಕೊಂಡು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಇದಕ್ಕೆ ಕಾಪರ್ ಬೀಡ್ಸ್ ಕೂಡ ಮ್ಯಾಚ್ ಆಗುತ್ತೆ ಬಾರ್ಡರ್ ಇರೋದ್ರಿಂದ, ಹಂಗಾಗಿ ನಾನಿಲ್ಲಿ ಮತ್ತೆ ಕಾಪರ್ ತೊಗೊಂಡೆ. ಸ್ಮಾಲ್ ಸೈಜ್ ಇರುವಂಥ ಬೀಡ್ಸು, ಒಂದು ಕಾಪರ್ ಬೀಡ್ ಆ್ಯಡ್ ಮಾಡಿಕೊಂಡು ಇದೇನು ನಾನು ಲಾಕ್ ಮಾಡ್ತಾಯಿಲ್ಲ ಬೀಡು, ಹಾಗೆ ಡೈರೆಕ್ಟಾಗಿ ಪಲ್ಲುಗೇನೆ ಈ ಬೀಡಲ್ಲಿ ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 ಚೈನ ಹಾಕ್ಕೊಂಬಿಟ್ಟು ಇಲ್ಲಿ ಫಸ್ಟ್ ಬೀಡ್ ಲಾಕ್ ಮಧ್ಯೆ ಗ್ಯಾಪ್ ಕಾಣಿಸ್ತಾ ಇರುತ್ತೆ ನೋಡಿ ನಿಮಗೆ ಆರಾಮಾಗೆ.
ಸೊ ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 ಮತ್ತು ಸೇಮ್ 3 ಚೈನ್ ಮತ್ತು ಇದರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಲಾಕ್, ಮತ್ತು 1 2 3 ಮತ್ತು ಇದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಪೂರ್ತಿ ಎಳೆಯುತ್ತಾ ಬೇಡ, ಅದು ಜಸ್ಟ್ ಇದೇನು ಪಕ್ಕಕ್ಕೆ ಲಾಕ್ ಏನಿದೆ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಈ ಡಿಸೈನ್ನ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಪುಟ್ಟದಾಗಿ ಕ್ರಾಸಲ್ಲಿ ಒಂದು ಸ್ಮಾಲ್ ಪೆಟಲ್ಸ್ ಅನ್ನೋದು ಬರುತ್ತೆ. ಸೊ ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೆಕ್ಸ್ಟ್ ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಬಿಗ್ ಬೀಡ್ಸ್ ತೊಗೊಂಡು ದೊಡ್ಡದಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೀವೇನಾದರೂ ದೊಡ್ಡ ಬೀಡ್ಸ್ ತೊಗೊಂಡು ಟ್ರೈ ಮಾಡೋಂಗಿದ್ರೆ ಇಲ್ಲಿ ಹಾಕಿರುವಂಥ ಪಿಕಾಟ್ಸ್ ಏನಿದೆಯಲ್ಲ ಇದು ಸ್ವಲ್ಪ ಕೌಂಟ್ ಜಾಸ್ತಿ ಮಾಡ್ಕೊಳ್ಳಿ, ನಿಮಗೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸಿಂಪಲ್ಲಾಗಿ ಸಾಕು ಅಂದರೆ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಇದು ಕೂಡ ಅಷ್ಟೇ ಕುಚ್ಚು ಇಲ್ಲದೇ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಾರ್ಡರ್ ಥರ ಒಂದೇ ಸ್ಟೆಪ್ಪಲ್ಲಿ ಹೋಗ್ಬಿಡುತ್ತಲ್ವ, ಸ್ಮಾಲ್ ಪಿಕಾಟ್ಸ್ಗಳು ಬರುತ್ತೆ. ಸೊ ಪ್ರತಿಯೊಂದು ಸ್ಮಾಲ್ ಪಿಕಾಟ್ಸ್ಗೂ ಒಂದೊಂದು ಬೀಡ್ಸ್ ಇರುತ್ತೆ. ಇದು ಕೂಡ ಬಾರ್ಡರ್ ಥರನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಸ್ಟಮರ್ ಆಯ್ಕೆ ಬಂದು ಕುಚ್ಚು ಬೇಕಂತಲ್ವಾ, ಸೊ ಹಂಗಾಗಿ ನಾನು ಕುಚ್ಚು ಹಾಕ್ತಾಯಿದ್ದೀನಿ. ಸೊ ನಿಮಗೇನಾದರೂ ಕುಚ್ಚಿಲ್ಲದೆ ಹಾಕ್ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದು ಕುಚ್ಚಿಲ್ಲದೆ ಕೂಡ ಟ್ರೈ ಮಾಡಿ, ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಈಗ ತೋರಿಸಿರೋವಂಥ 2 ಡಿಸೈನ್ಗೆ ಅಂತ ಏನು ಥ್ರೆಡ್ ಖಾಲಿ ಆಗಲ್ಲ. ಸೊ ಮಾಮೂಲಾಗಿ ಥ್ರೆಡ್ ಅನ್ನೋದು ಸ್ವಲ್ಪ ತಾರದಲ್ಲೇ ಆರಾಮಾಗಿ ಡಿಸೈನ್ಗಳನ್ನ ಮುಗಿಸ್ಬೋದು. ಸೊ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗಳು ಬರುತ್ತಲ್ಲ, ಸೊ ಅಂಥ ಸೀರೆಗಂತೂ ತುಂಬಾ ಸೂಟಬಲ್ ಡಿಸೈನ್ ಅಂತಲೇ ಹೇಳ್ಬೋದು ಈ 2 ರೀತಿ ಡಿಸೈನು. ಸೊ ಬಾರ್ಡರ್ ಡಿಸೈನ್ಗೆ ಸೂಟ್ ಆಗುತ್ತೆ ಇಲ್ಲ ಅಂತಲ್ಲ, ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ. ಬಟ್ ಲೈಟ್ ವೆಯ್ಟ್ ಸೀರೆಗಳಿಗೆ ಸ್ವಲ್ಪ ಹೆವಿಯಾಗಿ ವರ್ಕ್ ಮಾಡಿದ್ರೆ ಸೀರೆ ಅನ್ನೋದು ಸ್ವಲ್ಪ ಹೆವಿ ಕಾಣಿಸುತ್ತೆ. ಸೊ ಹಂಗಾಗಿ ಈ ಥರ ಡಿಸೈನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಈ ರೀತಿ ಪಿಕಾಟನ್ನು ಹಾಕಿದ ಮೇಲೆ ಮತ್ತೆ ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೊಳ್ಳೋಣ. ಆಮೇಲೆ ಈ ಬೀಡ್ಸ್ ಹಾಕಿದ ಮೇಲೆ ಇದು ಕೂಡ ಇಲ್ಲಿ ಬರ್ತಾರೆ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ ಈಗ 3 ಚೈನ ಹಾಕ್ಕೊತಾ ಇದ್ದೀನಿ. 1 2 3 ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಡಿಸೈನ್ನ ಹಾಕ್ಕೋಬೇಕು, ತುಂಬ ಫಾಸ್ಟಲ್ಲೇ ಆಗೋಗ್ಬಿಡುತ್ತೆ. ಇಲ್ಲಿ ನಾನು 4 ಆಚುಗಳನ್ನ ಒಂದೇ ಹತ್ತಿರದಲ್ಲೇ ಹಾಕಿದ್ದೀನಿ. ಇದು ಈಗ ಕುಚ್ಚಿಗೆ ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡಿ ಈಗ ಕುಚ್ಚಿಗೆ ನಾನಿಲ್ಲಿ 4 ಚೈನ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4. ಸೊ 4 ಚೈನ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡ್ಸ್ ಹಾಕ್ಕೊಂಡು ಸೇಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಸೊ ಅದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಸ್ಟಾರ್ಟ್ ಮಾಡಿಕೊಂಡು ಹಾಕ್ಕೊತ ಹೋಗೋದು ಅಷ್ಟೇ. ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಈಗ ಕೂಡ ನಾನಿಲ್ಲಿ 4 ಆಚುಗಳನ್ನ ಒಂದೇ ಹತ್ತದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಇದನ್ನು ಇಲ್ಲಿ ಬರ್ತಾರೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಿ ಕುಚ್ಚಿಗೆ ಮತ್ತೆ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡೋಗಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ ಸ್ಮಾಲ್ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಹಾಗೆ ತುಂಬ ನೀಟ್ ಫಿನಿಶಿಂಗ್ ಬರುವಂಥ ಡಿಸೈನು, ಎಲ್ಲಿ ನಿಮಗೆ ಮಿಸ್ಸೇ ಆಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ ಈ ಒಂದು ಡಿಸೈನ್ ಬಂದುಬಿಟ್ಟು. ಸೊ ಸ್ಯಾರಿ ಫುಲ್ಲು ಇದೇ ರೀತಿ ಹಾಕ್ಕೊಂಡೋಗಿ ಲಾಸ್ಟಿಗೆ ಕುಚ್ಚು ಕಟ್ಕೊಂಡ್ಬಿಟ್ರೆ ಫೈನಲ್ ಲುಕ್ಕು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದು ನನ್ನ 2ನೇ ಡಿಸೈನ್ಗೆ ಕುಚ್ಚು ಅನ್ನೋದು ಹಾಕಿದ್ದೀನಿ ನೋಡಿ. ಆ ಡಿಸೈನ್ ಕಂಪ್ಲೀಟಾಗಿ ಆಗಿದೆ. ಸೊ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಸ್ಯಾರಿಯಲ್ಲಿರುವಂಥ ಪಲ್ಲು ಕಲರ್ಲೇ ಒಂದು ಕುಚ್ಚು, ಹಾಗೆ ಏನು ವರ್ಕ್ ಮಾಡಿದ್ದೀನೋ ಆ ಕಲರ್ಲೇ ಒಂದು ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಸೊ ತುಂಬ ದೂರದಲ್ಲಿ ಹಾಕಿರುವಂಥ ಕುಚ್ಚು. ಸೊ 4 ಆಚ್ ಹತ್ರದಲ್ಲಿ ಹಾಕಿ ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕಿದ್ದೀನಿ. ಸೊ ಕಡಿಮೆ ಟೈಮ್ನಲ್ಲಿ ಕಡಿಮೆ ದಾರದಲ್ಲಿ ಹಾಕಿರುವಂಥ 2 ರೀತಿಯ ಕುಚ್ಚು ಡಿಸೈನು, ತುಂಬ ಸಿಂಪಲ್ಲು, ಬೇಗ ಹಾಕ್ಕೋಬೋದು. ಸೊ ಒಮ್ಮೆ ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದ್ರೆ ಸೇಮ್ ಫಸ್ಟ್ನೇದೇನು ಪ್ರೈಸ್ ಹೇಳಿದ್ದು ಅದೇ ಪ್ರೈಸನ್ನು ಇದಕ್ಕೂ ಕೂಡ ನೀವು ತೊಗೋಬೋದು. 300ಇಂದ 350ವರೆಗೂ ಚಾರ್ಜನ್ನ ನೀವು ಮಾಡ್ಬೋದು. ಸೊ ಇವತ್ತಿನ ಈ 2 ಡಿಸೈನು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ.
ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.